ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಯಾಕೋ ನನಗೆ ಸ್ವಲ್ಪ ಅಂದರೆ ಬಾಡಿ ಪೇನ್, ಕಾಲು ನೋವು ಕಾಮನ್ ಆಗಿರುತ್ತಲ್ಲ, ಸ್ವಲ್ಪ ಯಾಕೋ ಕೆಲಸಗಳು ಜಾಸ್ತಿ ಆಯಿತು ಅನ್ನಿಸ್ತದೆ. ಅಂದರೆ ಕೆಲಸಗಳಂದ್ರೆ ಇದೇ, ಮನೆಯಲ್ಲಿ ಅಡುಗೆ ಮಾಡೋದು, ಪಾಪ ನೋಡ್ಕೊಳ್ಳೋದು, 2-3 ಟೈಮ್ ಮನೇಲಿ ಅಡುಗೆ ಮಾಡೋದು, ಟೀ ಕಾಫಿ ಅದು ಇದು ಅನ್ನೋದು ಇದ್ದೇ ಇರುತ್ತೆ. ಅದ್ರ ಜೊತೆ ಹೋಗಿ ಬಂದು ಪಾಪ ನೋಡ್ಕೋಬೇಕು, ಇವೆಲ್ಲ ಇದ್ದೇ ಇರ್ತಲ್ಲ. ಹಾಗಾಗಿ ಸ್ವಲ್ಪ ಯಾಕೋ ಕಾಲು ನೋವು, ಸೊಂಟ ನೋವು ಅಂತ ಬಂತು. ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮಾತ್ರೆ ಎಲ್ಲ ಕುಡಿದೆ, ಸ್ವಲ್ಪ ಓಕೆ. ಆದರೂ ಒಂದು ಮೈಂಡ್ ಸೆಟ್ಟಲ್ಲಿ ಬಂದುಬಿಡುತ್ತೆ. ಏನಂದರೆ ಈಗ ನಾನಲ್ಲಿ ಮಲ್ಕೊಳ್ತು ಅಂದರೆ ಇಲ್ಲಿ ಅಡುಗೆ ಮಾಡೋರು ಯಾರಿರಲ್ಲ. ಅಡುಗೆ ಮನೆ ಅಂತಂದರೆ ನಮ್ಮಲ್ಲಿ ಬೇರೆ ಎಲ್ಲ ಕೆಲಸ ಕೂಡ ಮಾಡಿಕೊಡ್ತಾರೆ. ಅಂದರೆ ಈಗ ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಮನೆ ಒರೆಸೋಕ್ಕೆಲ್ಲ ಬರ್ತಾರೆ. ಇನ್ನು ಅಡುಗೆ ಅಂತ ಮಾತು ಬಂತು ಅಂತಂದರೆ ಹೊರಗಡೆ ಊಟ ಯಾರೂ ತಿನ್ನಲ್ಲ, ಹೋಟೆಲ್ ಊಟ ತಿನ್ನಲ್ಲ. ಆದರೂ ಮನೇಲೇ ಅಡುಗೆ ಬೇಕು, ಮನೆ ಊಟನೇ ಬೇಕು. ಆದರೆ ಯಾರೂ ಅಡುಗೆ ಮನೆಗೆ ಬರಲ್ಲ. ಅದು ಅಡುಗೆ ಮನೆ ಅಂತಂದರೆ ನಾನು ಒಂದು ಶೈಲು ಮಾಡಬೇಕು. ಈಗ ಶೈಲು ಮಾಡೋದಿಲ್ಲ, ಶೈಲು ಬಾಣಂತಿ. ಇವಾಗ ನಾನೇ ಮಾಡಬೇಕು ಅಂತಂದುಬಿಟ್ಟು ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ನನಗೆ ನಾನೇ ಮಲಗಿದ್ರು ಕೂಡ ಎದ್ದು ಬರಲೇಬೇಕು, ಅಡುಗೆ ಮಾಡಲೇಬೇಕಲ್ವ. ಹಾಗಾಗಿ ಅಡುಗೆ ಮನೆಗೆ ಬಂದಿದ್ದೀನಿ. ಆವಾಗಲೇ ಬಜ್ಜಿ ಎಲ್ಲ ಮಾಡಿಕೊಟ್ಟಿದ್ದೀನಿ. ನೆಕ್ಸ್ಟ್ ಬಜ್ಜಿ ಬೇಕೊಂಡಿದ್ದೆ. ಮತ್ತು ಹೀರೆಕಾಯಿ ತೊಗೊಂಡು ಬಂದಿರೋದು, ಹೀರೆಕಾಯಿ ಸಾಂಬಾರು ಮಾಡೋಣ ಅಂತ. ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪನೇ ಮಾಡೋಣ. ಇನ್ನೂ ಸ್ವಲ್ಪ ಸಿಹಿ ಸಾಂಬಾರೆಲ್ಲ ಇದೆ, ಮಾಡ್ಕೊಳ್ಳೋಣ. ಮಾತ್ರೆ ಎಲ್ಲ ಕುಡಿದ್ನಾರ ಒಂಥರ ಬೆವರ್ತಾ ಇದ್ದೀನಿ, ಸುಸ್ತಾದಂಗಾಗಿ ಸ್ವಲ್ಪ ಬೆವರ್ತಾ ಇದ್ದೀನಿ. ಏನಿಲ್ಲ, ಇನ್ನೇನು ಜಾಸ್ತಿ ಮಾಡಿ ಬಜ್ಜಿ ಎಲ್ಲ ಮಾಡಿಕೊಟ್ಟಿದ್ದೆ. ಸ್ವಲ್ಪ ಹೀರೆಕಾಯಿ ಗೊಜ್ಜು ಮಾಡಿ ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಬಿಟ್ರೆ ಆಯಿತು. ಮಾಡೋಣ ಇವಾಗ. ಇನ್ನು ಅನ್ನ ಕೂಡ ಇದೆ, ಮಧ್ಯಾಹ್ನ ಮಾಡ್ರೆ ಅನ್ನ ಅಷ್ಟೊಂದು ಅನ್ನ ಇದೆ, ಸಿಗಡಿ ಸಾಂಬಾರಿದೆ. ಏನು ಮಾಡೋಂಗಿಲ್ಲ ಅಲ್ವಾ. ಮತ್ತು ಪಾಪಗೆ ಹೆಸರು ಇಡಬೇಕು ಅಂತಂದರೆ, ಪಾಪಗೆ ಅವನ ಶಾಸ್ತ್ರ ಎಲ್ಲ ಕೇಳಿದಾಗ ಪಾಪು ಹೆಸರು ಬಲಕ್ಕೆ ಹೆಸರುಗಳೇ ಚೆನ್ನಾಗಿ ಬಂದಿಲ್ಲ ಒಂದಿಷ್ಟು. ಅಂದರೆ ಒಳ್ಳೊಳ್ಳೆ ಹೆಸರು ಬಂದರೆ ಒಂಥರ ಖುಷಿ ಅನ್ನಿಸ್ತಾ ಇರುತ್ತಲ್ವ. ಹಾಗಾಗಿ ಹೆಸರುಗಳೇ ಚೆನ್ನಾಗಿ ಬಂದಿಲ್ಲ. ಅದರಲ್ಲೂ ಟಾಟು, ಪಾಪಿ ಈ ರೀತಿ ಬಂದಿದೆ. ಅದರಲ್ಲೇ ಇರೋದ್ರಲ್ಲೇ ತುಂಬ ಸರ್ಚ್ ಮಾಡಿದ್ವಿ, ಅಷ್ಟು ನೇಮ್ಗಳಿಲ್ಲ ಅದರಲ್ಲಿ. ನೋಡೋಣ ಅಂತೇಳ್ಬಿಟ್ಟು ಶೈಲಿಗೆ ಸುನಿಲ್ಗೆ ಬಿಟ್ಟಿದ್ದೀವಿ. ನೋಡೋಣ ಒಳ್ಳೆ ಹೆಸರು ಇದೆಯಾ ಅಂತ ಹೇಳ್ಬಿಟ್ಟು ನೋಡಬೇಕು, ಯಾವ ಥರ ಹೆಸರು ಚಾಯ್ಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಪಾಪುಗೆ ಹೆಸರು ಕೂಡ ಇಡಬೇಕಲ್ವ, ತೊಟ್ಲಿಗೆ ಹಾಕಬೇಕು. 9 ದಿನ ಆಗಕ್ಕೆ ಬತ್ತು, ಇನ್ನು ತೊಟ್ಲಿಗೆ ಹಾಕಲೇಬೇಕಲ್ವ. ಪಾಪ ಮಕ್ಕಳನ್ನ ತೊಟ್ಲಲ್ಲಿ ಮಲಗಿಸ್ಬೇಕು ಅಂತಂದರೆ ಎಲ್ಲ ಏನೇನು ಮಾಡಬೇಕು ಅದೆಲ್ಲ ಮಾಡಲೇಬೇಕು, ಹುಡುದಾರ ಕಟ್ಸೋದು ಎಲ್ಲನೂ. ಹಾಗಾಗಿ ಹೆಸರು ಕೂಡ ಅವತ್ತಿಗೆ ಇಟ್ಬಿಡೋಣ ಅಂತ. ಬೇರೆ ಕಡೆ ಎಲ್ಲ ನಾಮಕರಣ ಇಡೋದು ಅದೆಲ್ಲ ಏನಿಲ್ಲ. ನೋಡೋಣ ಯಾವ ಹೆಸರು ಇಡ್ತಾಳೆ ಶೈಲು, ಸುನಿ ಮತ್ತು ಶೈಲಿಬ್ರು ಸೇರಿ ಏನು ಯಾವುದು ಹೆಸರನ್ನ ಚಾಯ್ಸ್ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದೀವಿ. ಅವರು ಚಾಯ್ಸ್ ಮಾಡಿದ ಹೆಸರೇ ನಾವೆಲ್ಲರೂ ಕರಿತೀವಿ. ಏಯ್ ಅಮ್ಮನ ಚಪ್ಪಲಿಗೆ ಹಾಕ್ಕೊಡ್ತೀಯ ಬಿಡು ಅಲ್ಲಿ. ತರಲ ನನ್ನ ಮಗನ ನೀನು ಓವರಾಗಾಡ್ತಾನೆ, ಸ್ವಾರ್ಥಿ ನನ್ನ ಮಗ ಇವನು ನೋಡು. ಎಲ್ಲ ಪ್ರೀತಿ ನನಗೇ ಬೇಕು, ನನ್ನದೇ ಎಲ್ಲ ನಂಗೆ ಆಡ್ತಾನೆ. ಥೋಡೆ ಮೇಲೆ ಪಾಪುಗೆ ಹಾಲು ಕುಡಿಸ್ತದ ಬಾಯ್ಲಿ, ನಾನು ಥೋಡೆ ಮ್ಯಾಗ ಬರೀನು. ಅಲ್ಲಿ ಪಾಪು ಟೋಪಿ ಗ್ಲೌಸ್ ಎಲ್ಲ ಇದೆ, ಅಲ್ಲೆಲ್ಲ ತುಳಿಯೋಕೆ ಹೋಗ್ಬೇಡ. ಪಾಪು ಖರ್ಚಿವೆಲ್ಲ ಬಾ ಈ ಕಡೆ. ಪಾಪ ಮಲ್ಗ ಜಾಗ ತುಳಿ ಬರ್ತಕ್ಕಂದ. ನೀನು ನನ್ನ ತೊಡೆ ಮೇಲೆ ಬಾ, ಹೋಗಿಲ್ಲ ನಿಮ್ಮ ಅಪ್ಪನ ತಗೆ ಹೋಗಿ, ಈಚೆ ಹೋಗು ಅಷ್ಟೇ ನನ್ನ ಮಗ. ಏನೋ ಇವರಪ್ಪ ಮಗ ಇಲ್ಲಿ ಸೆಟ್ಲು, ಇಲ್ಲಿ 3 ಜನ ಇಲ್ಲಿ ಸೆಟಲ್ಡು. ಪಾಪ ತೋರ್ಲ ಕೂತ್ಕೊಳ್ರಿ. ಅವನು ಇನ್ನೂ ತೋರಕ್ಕೆ ಇನ್ನೂ ಬೇಜಾನ್ ಟೈಮ್ ಇದೆ. ಏನು ಶೈಲಿ ಏನೋ ಬುಜ್ಜಿದು ಬರೀತಾ ಇದ್ದಾಳೆ, ಏನೋ ಡೈರಿ ಬರಿಬೇಕು. ಅವ್ನಿಗೆ ಅಲ್ಲಿ ಬರೆಸ್ತಾ ಇದ್ದಾರೆ ಸುನೀಲು. ಶೈಲಿಲಿ ಏನೋ ಡೈರಿ ಬರೀತಾ ಇದ್ದಾಳೆ ಪಾಪದು. ಅವನು ಚಿನ್ನಮ್ಮ ಮಲಗಿದ್ದಾನೆ, ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಸ್ನಾನ ಮಾಡಿಸ್ದೆ. ಸ್ವಲ್ಪ ಇವತ್ತು ಅಂದರೆ ಇಷ್ಟು ದಿನ ಎಲ್ಲ ಸ್ವಲ್ಪ ಒಂದು 4 ಚೊಂಬಲ್ ತೊಳ್ಕೊಬರ್ತಿದ್ದೋ. ಇವತ್ತು ಸ್ವಲ್ಪ 1 ಬಕೆಟಲ್ಲಿ ಸ್ನಾನ ಮಾಡಿಸಿದ್ದೀನಿ ಅವನಿಗೆ. ಆದರೆ ತುಂಬ ಸುಡೋದು ಎಲ್ಲ ಅವನಿಗೆ, ತುಂಬ ತಣ್ಣಗಿರೋದು ಎಲ್ಲ ಒಂದು ಮೀಡಿಯಮ್ ನೀರು ಇದ್ದಿದ್ದೀನಿ. ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದಾನೆ. ಹಾಯ್ ಸ್ವಾಮಿಗೌಡ್ರೆ, ಯಾಕೆ ಅತ್ತ ತಿರ್ಕೋದಿರೋದು? ಹಾಂ ಏನ್ರಿ? ಅಯ್ಯೋ ಅಯ್ಯೋ ಅಯ್ಯೋ, ಸೇವಿಂಗ್ ಮಾಡಿಸಿಲ್ವಂತ ಅದಕ್ಕೆ ಬೇಜಾರು ಮಾಡ್ಕೊಂಡು ಅತ್ತ ತಿರ್ಕೊಂಡಿರೋದು. ಸೇವಿಂಗ್ ಮಾಡಿಲ್ಲ ಅಂದ್ರೇನು? ಓ
ನಿಮ್ಗೇನು ಎಣ್ಣೆ ಕೊಡ್ಬೇಕಾಯ್ತು, ನಾನು ಇನ್ನೊಂದು ಮದುವೆನ ಮಾಡ್ಬೇಕಾಯ್ತು ನಿಮಗೆ. ಇರಿ, ಸೇವಿಂಗ್ ಮಾಡಿಲ್ಲ ಅಂದ್ರೇನು? ಹ್ಞೂ, ಎಲ್ಲರಿಗೂ ಗಡ್ಡೆ ಬರ್ತಾವೆ, ನಿಮಗೂ ಬಂದವೆ ಅಷ್ಟೇ. ಯಾಕೆ ಹೇಳು, ನಿಮ್ಮ ಅಪ್ಪನಿಗೆ ಬೇಜಾರು, ನರಕ್ಕೆ ಕೂದಲು ಬರ್ತಾ ಇದ್ದಾವೆ, ವಯಸ್ಸಾಗೋಯ್ತು ಅಂತ ತಿಳ್ಕೊಬಿಡ್ತಾರೆ, ಬೇಡ ಅಂತ. ನಮ್ಮ ಬೇಜಾರು ಮಾಡ್ಕೋತಾನೆ ಬೇರೆ, ನಮ್ಮ ಅಣ್ಣ ಹಾಕಿಲ್ಲ ನಂದು ಅಂದ್ಬಿಟ್ಟು ತಗೋ. ವಿಡಿಯೋ ಮಾಡ್ತಾರೆ, ವಿಡಿಯೋ ಮಾಡಿದ್ರೆ ಇದು ಮಾಡಲ್ಲ, ರೆಸ್ಪಾನ್ಸ್ ಇಲ್ಲ. ಇಲ್ಲಿವರೆಗೂ ಸುನೀಲ್ ಹೇಳಿದ್ರು ಡೈಪರ್ ತಗೊಂಡೋಗಿ ಹಾಕ್ಬಿಟ್ಬ ಪಾಪದ ಅಂತ ತಮಾಷೆ ಮಾಡಿದ್ರೆ, ನಾನು ಹಾಕಲ್ಲ ಅಂದ್ಬಿಟ್ಟು ಮಲಗಿದ್ದಾನೆ. ಇವೊಂದೆಲ್ಲ ಬರೀ ಫೇಕು. ನಮ್ಮ ಪಾಪನ ನೋಡ್ಕತ್ತೀನಿ ಅಂತಿದ್ದ, ಬರೀ ಸುಳ್ಳಲ್ಲೋ ಖುಷಿ ನೀನು. ಈಗ ನೋಡಿ ಸರಿ ಮಾಡ್ಕೊ ಕೂತ್ಕೊಳ್ಳೋದು ಎದ್ದಿ. ಅಲ್ಲೋಗವನೆ ನಮ್ಮ ತೊಗೊಳ್ತಾರಲ್ಲ ಅವಾಗ ಕಾಣಲ್ಲ. ಮಾಡ್ಬಾರ್ದು ಇವಾಗ, ಮಾಡಬೇಡ ಈಗ. ಬುಜ್ಜಿ ನಾಳೆಯಿಂದ ಡೈಪರ್ ಎಲ್ಲ ಅವನೇ ಮಾಡ್ತಾನೆ. ಈಗ ನೀವಿದ್ದೀರಲ್ವಪ್ಪ, ಡ್ಯೂಟಿಗೆ ಹೋಗಿಲ್ವಲ್ಲ, ಅದಕ್ಕೋಸ್ಕರ ಅವ್ನು ಮಾಡ್ತಾಯಿಲ್ಲ. ನೀವು ಹೋದ್ಮೇಲೆ ಅವನೇ ಡೈಪರ್ ಕ್ಲೀನ್ ಮಾಡ್ತಾನೆ. ನನ್ನ ತಮ್ಮ ಯಾಕೆ ಆಯ್ತು, ದೊಡ್ಡ ನನ್ನ ಮೇಲೆ ತೊಳ್ಕೊಡ್ತಿದ್ದಾನೆ. ಈಗ ಮಾಡಲಿಲ್ಲ ಅಂದ್ರೆ ದೊಡ್ಡ ನನ್ನ ಮೇಲೆ ತೊಳ್ಕೊಡ್ತಾನೆ. ಹೆಲ್ಪ್ ಮಾಡ್ತೀವಿ ಅವನಿಗೆ, ಮಾಡ್ತೀವ? ಮಮ್ಮ ಕೆಲಸ ಮಾಡ್ತಿರೋದು ನೀ ಹೆಲ್ಪ್ ಮಾಡಲ್ವ ತಮ್ಮಗೆ? ಈಗ ಮಾಡ್ತೀವಿ, ದೊಡ್ಡವನ ಮೇಲೆ ಮಾಡ್ತೀವಿ, ಹೇಳು. ಎರಡು ನೀ ಎಲ್ಲಕ್ಕೆ ಹೆಲ್ಪ್ ಮಾಡಿಸ್ಕೊಂಡಿದ್ದೀಯ ನಮ್ಮ ಹತ್ರ ಎಲ್ಲ. ನೀನು ಅಂಡೆ ಎಲ್ಲ ಚೆನ್ನಾಗಿ ತೊಳೆದಿರೋಳು ನಾನು, ನನ್ನ ಮಗಳು, ನಿಮ್ಮಪ್ಪ, ಮನೇಲಿರೋರೆಲ್ಲ ತೊಳೆದಿವಿ. ಈಗ ನಿನ್ನ ಪಾಪ ತೊಳೆಯೋಕ್ಕಾಗಲ್ವಾ? ತೊಳೆದೇ ಖುಷಿ? ಯಾಕೆ? ನಿನ್ನ ತಮ್ಮ ತಾನೇ ಅವನು? ತಂಗಿ ಪಾಪ ಆಗಿರೋ ತೊಳಿತಿದ್ದ? ತಂಗಿಯಾಗಿರೋ ತೊಳಿತಿದ್ದಿ? ಓ, ಯಾರಿಗೋ ತೊಳೆಯಲ್ಲ ಅದನ್ನು ವೆಚ್ಚ. ಒಂದೆರಡು ದಿನ ರಜೆ ಹಾಕ್ಬಿಡಪ್ಪ, ನನಗೂ ಕೆಲಸ ಇದೆ. ಪಾಪ ನೋಡ್ಕೊಳೆ. ಪಾಪ ಬಟ್ಟೆ ಯಾರು ವಾಶ್ ಮಾಡ್ತಾರೆ? ನಂಗೆ ಕೈಲಾಗಲ್ಲ, ಕೈ ನೋವು, ಕಾಲು ನೋವು, ನನಗೆ ಏನು ಮಾಡಲಿ? ಮತ್ತೆ ಸುಳ್ಳು ಹೇಳ್ದ ಇಷ್ಟು ದಿನ ನಿಮಗೆ. ನೀನು ಮಾಡಲ್ಲ ಅಂದರೆ ಇನ್ನು ಪಪ್ಪ ಡ್ಯೂಟಿಗೆ ಹೋಗ್ತಾರೆ, ಮಮ್ಮನಿಗೆ ಪಾಪ ಆಗಿದೆ, ಪಾಪನ ನೋಡ್ಕೊಳ್ಬೇಕು ಮಮ್ಮ. ಮತ್ತು ಯಾರು ಹೋಗಿದ್ದಾರೆ ಅದೆಲ್ಲನೂ? ನನ್ನ ಕೈಲಿ ಆಗಲ್ಲ, ನನಗೆ ಹುಷಾರಿಲ್ಲ ಅಂತ ಹೇಳಿಲ್ವಾ? ಮತ್ತು ಇನ್ನೇನು ಮಾಡೋದು? ನೀನು ಹೋಗಿಲ್ಲ, ನಾನು ಹೋಗಿಲ್ಲ ಅಂದರೆ ಪಾಪಗೆ ಬಟ್ಟೆ ಏನು ಮಾಡೋದು? ಬಟ್ಟೆ ಮತ್ತೆ ಹೇಳು. ಬಟ್ಟೆ ವಾಶ್ ಮಾಡೋದು ಮತ್ತೆ ಮಾತಿಲ್ಲ, ಕತೆ ಇಲ್ಲ, ಏನಾಗಿದೆ? ಖುಷಿ ಗೌಡರ್ಗೆ ಕೋಪ ಬಂದಿದೆ ಬಿಡಪ್ಪ. ಬಾ ಮಗನ, ನೀನೇನು ಒಗೆಬೇಡ. ನಿನಗೆ ಮಾಡಿವಿ, ನನ್ನ ಮಗನ ಮಾಡೋಕ್ಕಾಗ, ನನ್ನ ಮಗನ ಮಾಡೋಕ್ಕಾಗಲ್ಲ. ಅವನಿಗೆ ಫುಲ್ ಫೈಟ್ ಅವ್ರ ಅಪ್ಪನ ಜೊತೆ. ನೋಡಿ ನೋಡಿ, ಅಚ್ಚಾ ಅಚ್ಚಾ, ಕೋಪ ಬಂದಿದೆ ಕಣಪ್ಪ ಅಪ್ಪನ ಮೇಲೆ. ಮಗನಿಗೆ ಬಟ್ಟೆ ಒಗೆ ಅಂದ್ಬಿಟ್ಟಲ್ಲ ಅಂತ ಬಿಡಿ. ನನ್ನ ಮಗನೇ. ಓ, ಇಷ್ಟೇ ಪ್ರೀತಿ. ಅದೇ ನಾನು ಒಬ್ಬನದೇ ಎಲ್ಲ ಸೇವೆ ಮಾಡಬೇಕು, ನನ್ನೇ ನೋಡ್ಕೋಬೇಕು ಅನ್ನೋ ಆಸೆ ಅವನಿಗೆ. ಎಲ್ಲ ಮಾಡ್ಬಿಟ್ಟಣ. ಬಟ್ಟೆ ಹಾಕೊಡ್ತಾನೆ, ಸ್ನಾನ ಮತ್ತೆ ಪಾಪುಗೆ ಎಲ್ಲನೂ ಮಾಡಿಸ್ಕೊಡ್ತಾನೆ, ಓದಿಸ್ತಾನೆ, ಬರೆಸ್ತಾನೆ. ಅವ್ರನ್ನ ಇಲ್ಲಾಂದ್ರೆ ಪಾಪ ತಂದ್ಕೊಟ್ಟು ತಿಂಡಿ ಎತ್ಕೊಂಡ್ಬಿಟ್ಟು ತಿನ್ಕೊಬಿಟ್ಟಿಯಾ? ನಾನು ಕೊಡೋದೇ ಇಲ್ಲ. ಮೇಲೆ ಇದು ಸಪ್ರೇಟು, ನಿಮ್ಗೊಂದು ಅವನು ಜಾಸ್ತಿ, ಅವನು ಕಮ್ಮಿನಾ? ಚಿಕ್ಕವನು ಅಂತ ಅವನಿದ್ರೆ ಕೇಳಕ್ ಬಂದ್ರೆ ಕೊಡ್ತಿದ್ದಾನೆ. ಶೇರಿಂಗ್ ಮಾಡ್ತೀಯಾ? ಯಾಕೆ ಅಲ್ಲ, ನೀ ಶೇರಿಂಗ್ ಮಾಡಲ್ವ ಅವನಿಗೆ? ತಮ್ಮ ಫ್ರೆಂಡ್ಸ್ಗೆಲ್ಲ ಮಾಡ್ತೀಯ ಶೇರಿಂಗ್? ಹೌದಾ? ಮತ್ತೆ ಪಾಪ ಮಾಡಲ್ಲ? ಅಷ್ಟೇ ಮಾಡ್ತೀಯಲ್ವ? ಯಾಕೆ ಮಾಡಲ್ಲ? ಅವ್ನು ನಮ್ಮ ಮನೇಲೆ ಎಲ್ರಿಗೂ ಶೇರಿಂಗ್ ಮಾಡ್ತಾನೆ. ಅವತ್ತು ಮಾವಾಡಿ ಒಬ್ರು ಸೇರ್ಕೊಂಡು ಚಿಪ್ಸ್ ಖಾಲಿ ಮಾಡಿದ್ದಾರೆ ಶೇರಿಂಗ್ ಅಲ್ಲಿ.
ಕು ಅಯ್ಯೋ ಕಿತ್ತಾಕ್ದ ನಿಮ್ದೆಲ್ಲ ಬಿಚ್ಚಾಗ್ತದೆ ನಾನು ನಿನ್ಗೆ ಪನಿಷ್ಮೆಂಟ್ ಕೊಡು ಮಗ ನೀನು ಚೋಟು ಕಿತ್ತಾಕ್ತಿದ್ದಾನೆ ಖುಷ್ಕೋಡ ಇವನಿಗೆ ಪನಿಷ್ಮೆಂಟ್ ಕೊಡೋಣ ಹಾಕ್ಬಿಟ್ಟಂತೆ ವೆರಿ ಗುಡ್ ನೋಡ್ರಿ ಕೈಲಿಂದ ಮಾಡ್ಕೊಟ್ಟಿದ್ದಾನೆ ಅಣ್ಣ ಎಷ್ಟು ಹೆಲ್ಪ್ ಮಾಡ್ತಾನೆ ನಿಮಗೆ ಅಲ್ಲಮ್ಮ ಖುಷು ಸುಸ್ಸು ಆಹಾ ಪಾಪು ಸುಸ್ಸು ಎಲ್ಲಿ ಮಾಡುತ್ತೆ ಬೆಡ್ ಮೇಲೆ ಡೈಪರ್ ಮಾಡ್ಕೊತಾನೆ ಅಂತೀಯ ನೋಡ್ರಿ ಅಲ್ಲ ಸುಸ್ಸು ಥರ ಎಲ್ಲಪ್ಪ ಸುಸ್ಸು ಇದೆ ನೋಡು ಹೋಮ್ವರ್ಕ್ ಮಾಡುವ ಎಷ್ಟು ಕ್ಲೀನಾಗಿ ಮಾಡಿಕೊಂಡ ನೋಡು ನಮ್ಮ ಪಾಪು ಹೋಮ್ವರ್ಕ್ ಕೊಟ್ಟಿದ್ದಾರಂತೆ ಟೀಚರು ಮ್ಯಾಮ್ ಹೇಗೆ ಕೊಟ್ಟಿದ್ದಾರಂತೆ ಪಾಪ ಕೊಟ್ಟಿದ್ದಾರೆ ಸರಿ ಹೋಗಿ ಚೆಕ್ ಮಾಡಿ ಬೇರೆ ಕೊಡ್ತೀನಿ ಹೋಗಿ ನಾನೇ ಹೋಮ್ವರ್ಕು ನಮ್ಮ ಕೊಡುತ್ತಡಿ ಡ್ರಾಯಿಂಗ್ ಮಾಡೋದ ಓಕೆ ಕಲರಿಂಗ್ ಮಾಡು ನಾನು ಟೈಗರ್ ಎಲ್ಲ ಮಾಡ್ತೀಯಾ ಲಯನ್ ಎಲ್ಲ ಮಾಡ್ತೀಯಾ ಸರ್ ಲಯನ್ ಬಿಡ್ಸು ಓಕೆ ಮೊಬೈಲ್ ಅಲ್ಲ ಏನು ಹೇಳು ಬುಕ್ಸ್ ಅಲ್ಲಿ ಅವ್ರಿಗೆ ಹೇಳ್ಬೇಕಾಯ್ತು ಪುಟ್ಟ ಒಂದು ಫೋಟೋ ಮಾಡಿಕೊಟ್ಬಿಡಿ ಅಂತ ಅದೇ ಈಗ ನೀವು ಫೋಟೋ ಶೂಟ್ ಮಾಡಿಸಿದಲ್ಲ ಒಂದು ಚೆನ್ನಾಗಿರೋ ಫೋಟೋ ಮಾಡಿಕೊಟ್ಬಿಡಿ ಅಂತ ಹೇಳ್ಬೇಕಾಯ್ತು ಅಲ್ವಾ ಕೊಟ್ಟವ್ರು ಹ್ಞೂ ಅಯ್ಯೋ ಸರಿ ಅದೇನು ನಿನ್ನಂಗೆ ಅಪ್ಪಪ್ಪನ ಮುಖಕ್ಕೆಲ್ಲ ಓದಿತಿರೋದು ಹಾಂ ನೋಡಿ ಮಲಗಿರೋದು ನೋಡಿ ಮಲಗಿರೋ ಸ್ಟೈಲ್ ನೋಡಿ ಬುಜ್ಜಿಗೌಡ ಗೌಡ್ರ ಅಲ್ವಾ ಬ್ರೋ ಅಪ್ಪ ಇನ್ನು ಮುಂದಿನ ವರ್ಷದ ಅದು ಈಚೂರಿ ಬುಜ್ಜಿಕಾಕತ್ತೀರಪ್ಪ ಇಲ್ಲೊಬ್ಬ ಅಲ್ಲೊಬ್ಬ ಇನ್ನು ಯಾರ್ಯಾರು ಏನೇನು ಇಬ್ಬರು ಸೇರ್ಕ ಫೈಟ್ ಮಾಡೋಣ ನಮ್ಮಪ್ಪ ನಾನು ಅನ್ಕೊಂಡು ಆಮೇಲೆ ಇವಾಗ ಎತ್ಕೊ ಬನ್ನಿ ಅಂತ ಥ್ಯಾಂಕ್ಸ್ ಬಿಡು ಮೆಟ್ಲು ಹತ್ಬೇಕು ಪಾಪ ಎತ್ಕೊಂಡು ಹೋಗು ಅಂತ ಏನು ಎತ್ಕೊಂಡು ಹೋಗಂತೀಯ ಇಲ್ಲ ಪಾಪ ತೋರ್ಲ ಏಯ್ ಲಾಲಿ ನಾಡುವೆ ಕಂದ ನಿನ್ನ ಮುದ್ದಾಡುವೆ ಲಾಲಿ ನಾಡುವೆ ಕಂದ ನಿನ್ನ ಅವಳ ನಿಲ್ಲಿಸ್ಬಿಟ್ಟ ನಿದ್ರೆಗೆ ಹೋಗಲು ಹೊಸ್ದಾಗಿ ಬರ್ದೇ ಆಡ್ತಾರ ಅವರೆಲ್ಲ ಅಲ್ಲ ಬರೋದು ನಾವು ನೋಡೋನು ಚಿಕ್ಕೋಡ್ರು ಹೇ ಗೌಡ್ರಿ ಹೇಳಿ ಗೌಡ್ರಿ